ಕೊಡ್ಲಿಲ್ಲ, 7th ಪೇ ಕಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ಅವತ್ತು 17% IR ಅನ್ನ ತೆಗೆದುಕೊಂಡು ಸರ್ಕಾರಿ ಆದೇಶವನ್ನ ಪಡೆದು ನಾವು ಸ್ಟ್ರೈಕ್ ವಿಡ್ರಾ ಮಾಡಿದ್ದು ಕೂಡ ನಿಮ್ ಗಮನದಲ್ಲಿದೆ. ಅದಾದ ನಂತರ 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಬೇಗ ರಿಪೋರ್ಟ್ ಅನ್ನ ತೆಗೆದುಕೊಂಡು ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗವನ್ನ ಏನು 7th ಪೇ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದು ಯಥಾವತ್ತಾಗಿ ಜಾರಿಗೊಳಿಸೋದ್ರ ಮೂಲಕ ಈ ರಾಜ್ಯದ ನೌಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ನೌಕರಿಗೆ ಏನ್ ಸಮಸ್ಯೆ ಅಂದ್ರೆ ಈಗ ಕೊಟ್ಟಿದ್ದಾಲೆ 1 ವರ್ಷ ಆಗೋಯ್ತು ಸರ್, ಮತ್ತೇನಾದ್ರೂ ಬರೋದಿದ್ರೆ ಹೇಳ್ರಿ ಜೋರಾಗಿ ಚಪ್ಪಾಳೆ ಹೊಡಿತೀವಿ ಅಂತ ಹೇಳುವಂತ ಮಾನಸಿಕತೆ ನಮ್ಮಲ್ಲಿ ಬಂದ್ ನಿಂತಿದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಇವತ್ತು ಹೇಗೆಲ್ಲ ಅಂದ್ರೆ ನಾವೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತೇವೆ, ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡೋದಿಲ್ಲ. ಒಂದ್ ಹೇಳಲಿಕ್ಕೆ ಬಯಸ್ತೇನೆ, 7th ಪೇ ಕಮಿಷನ್ ಅನ್ನುವಂಥದ್ದು ಇನ್ ಟೈಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ 7th ಪೇ ಕಮಿಷನ್ 27.5% ಆಗ್ಲಿಲ್ಲ ಅಂತ ಹೇಳಿದ್ರೆ ರಿಟೈರ್ಡ್ ಆಗುವಂತವ್ರಿಗೆ ಸಾಕಷ್ಟು ಆರ್ಥಿಕ ಲಾಸ್ ಆಗ್ತಾ ಇತ್ತು, ಪೆನ್ಷನರಿ ಬೆನಿಫಿಟ್ಗಳು ಲಾಸ್ ಆಗ್ತಾ ಇತ್ತು, DCRGಗಳು ಲಾಸ್ ಆಗ್ತಾ ಇತ್ತು. ನಾವು ಇವನ್ ಇನ್ ಸರ್ವಿಸ್ ಅಲ್ಲಿರೋ ರಿಟೈರ್ಡ್ ಆದ್ಮೇಲೂ ಕೂಡ ಇವತ್ತು ಹೆಚ್ಚಿನ ಇಡೀ ಗಂಟು DCRG ಕಮ್ಯುಟೇಷನ್ ಫ್ಯಾಮಿಲಿ ಪೆನ್ಷನ್ ಅಮೌಂಟ್ ಪಡಿತೇವೆ ಅಂದ್ರೆ ಅದು 7th ಪೇ ಕಮಿಷನ್ ಇನ್ಫ್ಲೂಯೆನ್ಸ್ ಅದ್ರಲ್ಲಿ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ 7th ಪೇ ಕಮಿಷನ್ ಕೂಡ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ಮುಂದೆ ಕೂಡ ದೊಡ್ಡ ದೊಡ್ಡ ಸವಾಲುಗಳಿದೆ. ಹೆಲ್ತ್ ಸ್ಕೀಮ್ ಜಾರಿಗೆ ಬರಬೇಕು, ಮನೆ ಸರ್ಕಾರ ಕೂಡ ಒಪ್ಪಿಗೆಯನ್ನು ಕೊಟ್ಟು ಲಾಂಚ್ ಆಗುವ ಸ್ಟೇಜ್ ನಲ್ಲಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ನಾನು ಮನೆ ಹೋಗಿ ಭೇಟಿ ಮಾಡಿ ಬಂದಿದ್ದೇನೆ, ಕ್ಲಿಯರೆನ್ಸ್ ಆಗಿದೆ. ಮನೆ ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ಲೋಕಾರ್ಪಣೆ ಮಾಡುವಂತ ಕೆಲಸ ಬ್ಯಾಲೆನ್ಸ್ ಇದೆ. ಬಹುಶಃ ನಾನು ಅನ್ಕೊಂಡಿದ್ದೇನೆ ಈ ತಿಂಗಳಲ್ಲಿ ಮಾಡಬೇಕು ಅಂತ ಕೂಡ ಯೋಚನೆಗಳು ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳ ಅಧಿವೇಶನ ಇರೋ ಕಾರಣಕ್ಕಾಗಿ ಅದೊಂದಿಷ್ಟು ವಿಳಂಬ ಆಗಿದೆ. ಎಲ್ಲ ಕೆಲಸಗಳು ಮುಗಿದಿದೆ. ಬಹುಶಃ ಈ ವಾರದಲ್ಲಿ ಮನೆ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಚಾಲನೆ ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಈ ಯೋಜನೆ ಜಾರಿಗೆ ಬಂದ್ರೆ 25 ಲಕ್ಷ ಸರ್ಕಾರಿ ನೌಕರರು ಅವರ ಫ್ಯಾಮಿಲಿ ಸೇರಿದಂತೆ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿರುವಂತ ಉಚಿತ ಆರೋಗ್ಯ ಚಿಕಿತ್ಸೆ ಕೊಡುವಂತ ಯೋಜನೆ ಶಾರ್ಟ್ಲಿ ಇನ್ನೊಂದು ವಾರ 15 ದಿವಸ ಜಾರಿಗೆ ಬರುತ್ತೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಕಿಡ್ನಿ ಕ್ಯಾನ್ಸರ್, ಹಾರ್ಟ್ ಇರ್ಬೋದು, ಲಂಗ್ಸ್, ಲಿವರ್ ಯಾವುದೇ ಇನ್ಪೇಷಂಟ್ ಆಗಿ ಅಡ್ಮಿಟ್ ಆದ್ರೆ ನೀವು ₹1 ನಾವು ದುಡ್ಡು ಕೊಡಂಗಿಲ್ಲ, 100% ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಒಂದು ಅದ್ಭುತವಾಗಿರುವಂತ ಯೋಜನೆ ಹತ್ರದಲ್ಲಿ ಕೂಡ ಇದೆ. ಅದನ್ನ ಜಾರಿಗೊಳಿಸುವಂತ ಎಲ್ಲ ಕೆಲಸಗಳನ್ನು ಕೂಡ ಸಂಘಟನೆ ಮಾಡುತ್ತೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದೆಲ್ಲದ್ರ ಜೊತೆ NPS ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಇದೆ. NPS OPS ಆಗ್ಬೇಕು ಅನ್ನುವಂತ ದೊಡ್ಡ ಸಮಸ್ಯೆಗಳ ಜೊತೆ ನಾವು ಬದುಕ್ತಾ ಇದ್ದೇವೆ. ಮನೆ ಕೂಡ ಆರ್ಥಿಕ ಇಲಾಖೆ ಅಧಿಕಾರಿಗಳು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ, ಇನ್ನೊಂದು ಫೈನಲ್ ಮೀಟಿಂಗ್ ಕೂಡ ಮಾಡೋರಿದ್ದಾರೆ. ಎಲ್ಲ ರಿಪೋರ್ಟ್ಸ್ ಗಳು ಕೂಡ ಬಂದಿದೆ. ಅದನ್ನು ಕನ್ಸಲ್ಟೇಟೆಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತಿಮ ರಿಪೋರ್ಟ್ ಅನ್ನ ಕೂಡ ಕೊಡೋರಿದ್ದಾರೆ. ಅವ್ರು ಇನ್ನೊಂದು ಮೀಟಿಂಗಿಗೋಸ್ಕರ ನಮ್ಮ ಟೈಮ್ ಅನ್ನ ಕೇಳಿದ್ದಾರೆ. ಅದು ಮೀಟಿಂಗ್ ಮುಗಿದ ಮೇಲೆ ರಿಪೋರ್ಟ್ ಅನ್ನ ಸರ್ಕಾರ ಕೊಟ್ಟ ಮೇಲೆ 100ಕ್ಕೆ 100 ವಿಶ್ವಾಸ ಇಡಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ NPS UPS ಅಲ್ಲ NPS OPS ಆಗುವ ಕೆಲಸವನ್ನ ನಾವು ಮಾಡಿಸ್ತೇವೆ ಎನ್ನುವಂತ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇಷ್ಟೆಲ್ಲ ನಮ್ಮ ಮೇಲೆ ನಂಬಿಕೆಗಳನ್ನ ಇಟ್ಟಿದ್ದೀರಾ. ಬಹಳಷ್ಟು ಜನ NPS ಬಗ್ಗೆ ಇರಬಹುದು ಸಾಕಷ್ಟು ಚರ್ಚೆಗಳು ಇಂದಿನ ದಿನಗಳಲ್ಲಿ ಹುಟ್ಟಾಕಿದ್ರು. ಕೆಲವರು ಸಂಘ ವಿರೋಧಿ ನಡೆಗಳನ್ನ ಇಟ್ಕೊಂಡು ಆಗ ಮಾಡ್ತೇವೆ ಈಗ ಮಾಡ್ತೇವೆ ಅಂತ ಹೇಳಿ ಟೋಪಿ ಹಾಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಓಡಾಡಿದ್ದೆ. ಸಾಧನೆ ಏನೆಂದ್ರೆ ಶೂನ್ಯ ಸಾಧನೆಯನ್ನ ಮಾಡಿರುವಂತದ್ದು ನಿಮ್ಗೆಲ್ಲ ಕೂಡ ಗೊತ್ತಿದೆ. ಹಾಗಾಗಿ ಯಾರನ್ನ ನಂಬಬೇಕು, ಯಾರ ಹಿಂದೆ ಹೋಗಬೇಕು? ಸಂಘಟನೆ ಎಲ್ಲಿದೆ? 105 ವರ್ಷಗಳ ಸಂಘಟನೆ, ಇದಕ್ಕೆ ಇತಿಹಾಸ ಇದೆ, ಹೋರಾಟದ ಇದೆ. ಮತ್ತೆ ಹೇಗೆ ಸರ್ಕಾರ ಜೊತೆ ನಡವಳಿಕೆಯನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದಿದೆ. ಅಸ್ತಿತ್ವ ಇಲ್ಲದೆ ಇರುವಂತ ಯಾವುದೇ ವ್ಯಕ್ತಿಗಳು ಸ್ವಾರ್ಥಕ್ಕಾಗಿ ಹುದ್ದೆಗಾಗಿ ಒಂದಿಷ್ಟು ಹಣ ಮಾಡಿ ಸ್ವಂತ ಬದುಕನ್ನ ಕಟ್ಕೊಳ್ಳುವಂತ ವ್ಯಕ್ತಿಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲ ಅವೇರ್ನೆಸ್ ಬಂದಿರೋದು ಕೂಡ ಸಂತೋಷವನ್ನ ತಂದಿದೆ. ಮೊದಲೆಲ್ಲ ನೀವು ಕೂಡ ಹಾಗೇನೆ ಯಾರು ಟೋಪಿ ಹಾಕ್ತಾರೋ ಅವರಿಂದ ಹೊಡಿದ್ದೇ ಕೆಲಸ, ಈಗೆಲ್ಲ ಅರ್ಥ ಆಗ್ಬಿಟ್ಟಿದೆ ನಿಮ್ಗೆ. ಹಾಗಾಗಿ ಅವ್ರಿಗೂ ಕೂಡ ಅರ್ಥ ಆಗಿದೆ ಸರ್ಕಾರಿ ನೌಕರ ಸಂಘ ಏನೋ ಒಂದು ಕೆಲಸ ಮಾಡ್ತಿದೆ, ಸೊ ಅವರಿಂದ ನಾವು ಓಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಅನ್ನೋದು ಕೂಡ ಅರ್ಥ ಆದ್ಮೇಲೆ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ ಮುಂದೆ ವಿನಂತಿ ಮಾಡ್ಕೊಳ್ತೇನೆ, ಕೇವಲ ನಾನಲ್ಲ, ರಾಜ್ಯದ 6 ಲಕ್ಷ ನೌಕರರು ಇರ್ಬೋದು, ನಿಗಮ ಮಂಡಳಿ ನೌಕರರು, ಜಿಲ್ಲಾಧ್ಯಕ್ಷ, ನಾವೆಲ್ಲ ಕೂಡ ಸೇರಿ ಈ ಒಂದು ಏನು NPS OPS ಮಾಡುವಂತ ವಿಚಾರದಲ್ಲಿ ನಾವೆಲ್ಲ ಕೂಡ ಒಟ್ಟಾಗಿದ್ದೇವೆ. ಆ ವಿಚಾರದಲ್ಲಿ ನಿಶ್ಚಿತ ಗುರಿಯನ್ನ ಮುಟ್ತೇವೆ ಎನ್ನುವಂತ ಒಂದು ಸ್ಪಷ್ಟ ಭರವಸೆಯನ್ನ ಈ ವೇದಿಕೆ ಮೂಲಕ ನಾನು ಕೂಡ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದೆಲ್ಲದ್ರ ಜೊತೆ ಬೇರೆ ಬೇರೆ ಸಮಸ್ಯೆಗಳಿದೆ. ಸಮಸ್ಯೆಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮನೆ DC ಅವರು ಕೂಡ ಇಲ್ಲೇ ಇದ್ದಾರೆ.